Hello students, welcome back to biology class once again. Dear students, in the previous class we are discussing about the concept, especially we have taken up the characteristic of living organisms, okay, which can be differentiated from the non-living. So under this we have two concepts we have discussed. The concept here, the growth and the reproduction. So ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಯಾವ ಕ್ಯಾರೆಕ್ಟರ್ಸ್ಗಳು ಲಿವಿಂಗ್ ಆರ್ಗನಿಸಮ್ಗೆ ಅನ್ವಯ ಆಗುತ್ತವೋ ಅದು ನಾನ್ ಲಿವಿಂಗ್ ಅಂದರೆ ನಿರ್ಜೀವ ವಸ್ತುವಿಂದ ಬೇರ್ಪಡಿಸೋಕ್ಕಾಗುತ್ತೋ ಅಂಥ ಕ್ಯಾರೆಕ್ಟರ್ಗಳನ್ನು ಡಿಸ್ಕಸ್ ಮಾಡ್ತಿದ್ದೀವಿ, ಹೌದಲ್ಲ. ಸೊ ಅದರಲ್ಲಿ ಬೆಳವಣಿಗೆ ಒಂದು, ಓಕೆ, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಲ್ಲ, ವೃದ್ಧಿ ಅಂತ ಹೇಳ್ತೀವಿ. ಅದೇ ಥರ ಸಂತಾನೋತ್ಪತ್ತಿ, ರೀಪ್ರೊಡಕ್ಷನ್ ಬಗ್ಗೆ ನೋಡಿದ್ವಿ. Now today in this session we will take up new the characters. ಈಗ ಇನ್ನೂ ಬರುವಂಥ ಯಾವ್ಯಾವ ಕ್ಯಾರೆಕ್ಟರ್ಸ್ ಬರ್ತವೆ ಇದಕ್ಕೆ ಅಂದರೆ ಹೇಳಿದ್ರೆ, ಸೊ ಫಸ್ಟ್ ಆಫ್ ಆಲ್ ಮೆಟಬಾಲಿಸಮ್. ಇಂದಿನ ಟುಡೇಸ್ ಸೆಷನ್ we will discuss mainly the metabolism and then other two concepts, okay. So metabolism, what is exactly the metabolism? ನೀವು ಮೆಟಬಾಲಿಸಮ್ ಅಂತ ಕೇಳಿದ್ರಿ, ಮೆಟಬಾಲಿಕ್ ಆ್ಯಕ್ಟಿವಿಟೀಸ್ ಅಕರ್ಸ್ ಇನ್ ಅವರ್ ಬಾಡಿ. ಮೆಟಬಾಲಿಸಮ್ ಅನ್ ನಥಿಂಗ್ ಬಟ್ ಸಿಂಪ್ಲಿ ಕೆನ್ ಐ ಸೇ, ಸೊ ಒಂದು ರಿಯಾಕ್ಷನ್ಸ್, ನಮ್ಮ ಬಾಡಿಯಲ್ಲಿ ವಿವಿಧ ರಿಯಾಕ್ಷನ್ಸ್ಗಳು ಆಗ್ತಾ ರಾಸಾಯನಿಕ ಕ್ರಿಯೆಗಳು ಅಂತ ಹೇಳ್ತೀವಿ. ರಾಸಾಯನಿಕ ಕ್ರಿಯೆಗಳನ್ನು ನಮ್ಮ ಬಾಡಿಯಲ್ಲಿ ಹಲವಾರು ಭಾಗಗಳಲ್ಲಿ, ಓಕೆ, ವಿವಿಧ ರೀತಿಯಲ್ಲಿ ಈ ಒಂದು ರಾಸಾಯನಿಕ ಕ್ರಿಯೆಗಳು ನಡೀತಿರ್ತವೆ. ಸೊ ಅದೇ ಥರ the reactions, especially chemical reaction, ನಾವು ಬಯೋಕೆಮಿಕಲ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ, that taken placed inside the body. ನಮ್ಮ ದೇಹದ ಒಳಗಡೆ ನಡೆಯುವಂಥ ಸಾಕಷ್ಟು ರಾಸಾಯನಿಕ ಕ್ರಿಯೆಗಳನ್ನು ನಾವು ನೋಡ್ಬೋದು. ಆದರೆ ಇಲ್ಲಿ ಡೈರೆಕ್ಟಾಗಿ ನಾವು ನೋಡೋಕ್ಕಾಗಲ್ಲ, ಓಕೆ. ಸೊ ಕಮ್ ಟು ದ ಪಾಯಿಂಟ್ ವೈಸ್ ಐ ಡಿಸ್ಕಸ್ ದ ಪಾಯಿಂಟ್ಸ್ ಹಿಯರ್. all the living organisms are made up of chemicals. So when you take, ಓಕೆ, ಈ ಒಂದು ಜೀವಿಯಲ್ಲಿ ಜೀವ ಇದೆ ಅಂತ ಹೇಳಿದ ತಕ್ಷಣ, ಲೈಫ್ ಅಂತ ಹೇಳಿದ ತಕ್ಷಣ ಅಲ್ಲಿ ಡೆಫಿನೆಟ್ಲಿ ಈ ಮೆಟಬಾಲಿಸಮ್ ಆಗಲೇಬೇಕು. ಅದಕ್ಕಾಗಿ ನೋಡ್ರಿ, ಆಲ್ ದ ಲಿವಿಂಗ್ ಆರ್ಗನಿಸಮ್ಸ್ ಆರ್ ಮೇಡ್ ಅಪ್ ಆಫ್ ಕೆಮಿಕಲ್ಸ್. ಏನಿದು ಕೆಮಿಕಲ್ಸ್ ಅಂದ ತಕ್ಷಣ ಸಣ್ಣ ಸಣ್ಣ ಒಂದು ರಾಸಾಯನಿಕ ಕ್ರಿಯೆಗಳು ಕೂಡಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕೆಮಿಕಲ್, ಒಂದು ರಾಸಾಯನಿಕ ಕ್ರಿಯೆಯನ್ನು ದೊಡ್ಡ ಮಟ್ಟದಲ್ಲಿ ಆಗುತ್ತಲ್ಲ, ಅದಕ್ಕೆ ನಾವು ಮೆಟಬಾಲಿಸಮ್ ಅಂತ ಹೇಳ್ತೀವಿ. ಸೊ ಅದೇ second point, please observe here, the sum total of all the chemicals reaction occurring in the body of an organism, okay, is called metabolism. ಅಂತ ಹೇಳಿದನ ಸಣ್ಣ ಸಣ್ಣ ಒಂದು ರಿಯಾಕ್ಷನ್ಸ್ಗಳು, ಕೆಮಿಕಲ್ ಅಂದರೆ ಇಲ್ಲಿ ರಾಸಾಯನಿಕ ಕ್ರಿಯೆಗಳನ್ನು ತೊಗೊತಿರ್ಬೋದು, ಓಕೆ. ಉಸಿರಾಟದಾಗಲಿ, ಬ್ಲಡ್ ಮೋಷನ್ ಆಗಲಿ, ಅಥವಾ ಡೈಜೆಷನ್ ಆಗಲಿ, ಎಕ್ಸ್ಕ್ರೀಷನ್ ಆಗಲಿ, ಇಲ್ಲಿ ಭಾಳಷ್ಟು ಪ್ರಮಾಣದಲ್ಲಿ ಏನಾಗ್ತಿರ್ತವೆ, ರಿಯಾಕ್ಷನ್ಸ್ಗಳು ಆಗ್ತಾ ಇರ್ತವೆ, ಕೆಮಿಕಲ್ ರಿಯಾಕ್ಷನ್ಸ್. ಈ ಎಲ್ಲ ಆ್ಯಕ್ಟಿವಿಟಿಗೆ ನಾವು ಹೇಳ್ತೀವಿ ಮೆಟಬಾಲಿಸಮ್. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಚಯ ಮತ್ತು ಪರಿಚಯ ಕ್ರಿಯೆಗಳು ಅಂತ ಹೇಳ್ತೀವಿ. ಸೊ ಈ ಒಂದು ಚಯ ಮತ್ತು ಪರಿಚಯ ಕ್ರಿಯೆಗಳನ್ನು ನಾವು ಕನ್ನಡದಲ್ಲಿ ಓದಿರ್ತೀವಿ. ಈ ಕ್ರಿಯೆಗಳಿದ್ದರೆ ಮಾತ್ರ ಆ ಜೀವಿಯಲ್ಲಿ ಜೀವನ ಇದೆ ಅಂತ ಹೇಳೋಕ್ಕೆ ಸಾಧ್ಯ, ಹೌದಿಲ್ಲ. ಸೊ ಇಲ್ಲಿ ಈ ಮೆಟಬಾಲಿಕ್ ಒಂದು ಕ್ರಿಯೆ ಅನ್ನೋದು ಒಂದು ಜೀವಿಯ ವಸ್ತುವಿನಲ್ಲಿ ಆದಾಗ ಮಾತ್ರ ಇದು ವೇರಿಯಸ್ ಕೆಮಿಕಲ್ ರಿಯಾಕ್ಷನ್ ಏನಾಗುತ್ತೆ, ರಿಸಲ್ಟೆಂಟ್ ಅಂದರೆ ಫಂಕ್ಷನಿಂಗ ನಾವು ನೋಡ್ಬೋದು. ಅದಕ್ಕಾದ್ರೂ ಎನರ್ಜಿ ಬೇಕು, ಹೌದಲ್ಲ. ಮಾತಾಡೋಕ್ಕಾದ್ರೂ ಎನರ್ಜಿ ಬೇಕು, ನಡೆದಾಡೋದಕ್ಕೂ ಎನರ್ಜಿ ಬೇಕು. ಸೊ ಈ ಎಲ್ಲ ಬೇಕಾದರೆ ಅಲ್ಲಿ ಆದ ಪರ್ಟಿಕ್ಯುಲರ್ ರಾಸಾಯನಿಕ ಕ್ರಿಯೆಗಳನ್ನ ಒಂದೇ ಇರ್ತದೆ. ಸೊ ದಟ್ the chemical reaction is taking place when I looking, when I talking, when I moving. So all the metabolic activities done, okay. Come to the where exactly you can see this metabolism, ಎಲ್ಲಿ ನೋಡಬಹುದು. ಸೊ the metabolism can be observed in the unicellular as well as multicellular organisms. ಬೋತ್ನಲ್ಲಿ ನಾವು ಎರಡು ಕಡೆ, ಏಕಕೋಶಿ ಜೀವಿ ಮತ್ತು ಬಹುಕೋಶಿ ಜೀವಿಯಲ್ಲಿ ಕೂಡ ಈ ಒಂದು ಮೆಟಬಾಲಿಸಮ್ನ ಕ್ರಿಯೆಗಳನ್ನು ನಾವು ನೋಡ್ತೀವಿ, ಓಕೆ. ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್, ನಾನ್ ಲಿವಿಂಗ್ ಥಿಂಗ್ಸ್ ಡು ನಾಟ್ ಎಕ್ಸಿಬಿಟ್ ದ ಮೆಟಬಾಲಿಸಮ್. ಸೊ ಇಲ್ಲಿ ನಿರ್ಜೀವ ವಸ್ತುಗಳು ಅಂತ ಹೇಳ್ತೀವಿ. ನಿರ್ಜೀವ ವಸ್ತುಗಳಲ್ಲಿ ಸೊ ಆಲ್ರೆಡಿ ಅದಕ್ಕೆ ಲೈಫ್ ಇರಲ್ಲ, ಹಾಗಾಗಿ ಅದು ನಿರ್ಜೀವ ಅಂತ ಅನ್ಸ್ಕೊಂಡಿರ್ತದೆ. ಇಲ್ಲಿ ಯಾವುದೇ ಥರವಾದ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಆಗೋದ್ರಿಂದ ಸೊ ಆಗಲಿ ಡಸ್ ನಾಟ್ ಟೇಕಿಂಗ್ ಪ್ಲೇಸ್ಡ್. ಸೊ ಹಾಗಾಗಿ ಇದನ್ನು ಇಲ್ಲಿ ಮೆಟಬಾಲಿಕ್ ಆ್ಯಕ್ಟಿವಿಟಿ ಇರಲ್ಲ. ಸೊ ಅಲ್ಲಿ ಚಯಾಪಚಯ ಕ್ರಿಯೆಗಳನ್ನು ನಾವು ನೋಡಲು ಸಾಧ್ಯವಿಲ್ಲ, ಹೌದಿಲ್ಲ. ಸೊ ಹಾಗಾಗಿ ನಾನ್ ಲಿವಿಂಗ್ ಥಿಂಗ್ಸ್ನಲ್ಲಿ ವಿ ಕಾಂಟ್ ಫೈಂಡ್ ದಿ ಮೆಟಬಾಲಿಸಮ್ ಅಂತ ಹೇಳ್ಬೋದು, ಓಕೆ.
ಬಟ್ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಈಗೇನೆಂದರೆ ಈ ಗ್ರೋತ್ ಆ್ಯಂಡ್ ರಿಪ್ರೊಡಕ್ಷನಲ್ಲಿ ಹೋದ ಕಲ್ಕ ಸೊ ಇಟ್ ಈಸ್ ಅ ಫಂಡಮೆಂಟಲ್ ಕ್ಯಾರೆಕ್ಟರ್ ಆಫ್ ಅ ಲಿವಿಂಗ್ ಆರ್ಗನಿಸಮ್ಸ್ ಅಂತ ಹೋದ್ರಿ, ಬಟ್ ಇಟ್ ನಾಟ್ ಎ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗನಿಸಮ್ಸ್. ಇವೆರಡು ಕೂಡ ಅನ್ವಯ ಆಯಿತು, ಯಾವುದು ಗ್ರೋತ್ ಆ್ಯಂಡ್ ರಿಪ್ರೊಡಕ್ಷನ್ಸ್. ವಾಟ್ ಅಬೌಟ್ ದಿಸ್ ಫ್ಯಾಕ್ಟರ್? ದಟ್ ಈಸ್ ಅಬೌಟ್ ದ ಮೆಟಬಾಲಿಸಮ್. ಸೊ ಮೆಟಬಾಲಿಸಮ್ ಕೂಡ ಇಟ್ಸ್ ಎ ಫಂಡಮೆಂಟಲ್ ಕ್ಯಾರೆಕ್ಟರ್. ಓಕೆ. ವಾಟ್ ಅಬೌಟ್ ದ ನೆಕ್ಸ್ಟ್ ಪ್ರಾಪರ್ಟಿ? ಇಟ್ ಈಸ್ ಎ ಡಿಫೈನಿಂಗ್ ಪ್ರಾಪರ್ಟಿ ವೆದರ್ ಇಟ್ ಈಸ್ ಆರ್ ನಾಟ್. Yes, definitely it is a defining property of the living organisms. ಅಂದರೆ both fundamental as well as the defining property of the living organisms. That means metabolism. Okay, now come to this metabolism will be divided into two kinds here. ಎರಡು ಥರವಾದ ವಿಧಗಳನ್ನು ನೋಡ್ತೀವಿ. ಒಂದು ಅನಾಬಾಲಿಸಮ್, ಅನ್ನೊಂದು ದಿಸ್ ಕೆಟಬಾಲಿಸಮ್. ಸೊ ಅನಾಬಾಲಿಸಮ್ ಆ್ಯಂಡ್ ಕೆಟಬಾಲಿಸಮ್ ಅಂತ ಹೇಳ್ತೀವಿ ಸಿಂಪಲಾಗಿ. ಇಲ್ಲಿ ಕನ್ಸ್ಟ್ರಕ್ಟಿವ್ ಮೆಟಬಾಲಿಸಮ್ ಆ್ಯಂಡ್ ದ ಡಿಸ್ಟ್ರಕ್ಟಿವ್, ಅನದರ್ ನೇಮ್ ಫಾರ್ ದಿಸ್ anabolism and catabolism. What exactly is usually we called anabolism? Storage of energy in the form of as a potential energy from the constructive metabolism. Okay, what about this? So here it is stored in the form of the energy in the kinetic energy. ಸೊ ಏನಿದು ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ? ನೀವು ಆಲ್ರೆಡಿ ಫಿಸಿಕ್ಸ್ ಕ್ಲಾಸಸ್ನಲ್ಲಿ ಕೇಳಿದ್ರಿ ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಇನ್ ದ ಲೋಯರ್ ಕ್ಲಾಸಸ್ನಲ್ಲೂ ಕೂಡ ಕೇಳಿದ್ರಿ. ದ ಎನರ್ಜಿ ಕ್ರಿಯೇಟೆಡ್ ಬೈ ವರ್ಚ್ಯೂ ಆಫ್ ಇಟ್ಸ್ ರೆಸ್ಟಿಂಗ್ ಪೊಸಿಷನ್ ಅಂತ ಹೇಳ್ತೀವಿ ಆಸ್ ಎ ಪೊಟೆನ್ಷಿಯಲ್ ಎನರ್ಜಿ. ಬಟ್ ವಾಟ್ ದಿಸ್ ಡಿಸ್ಟ್ರಕ್ಟಿವ್ ಎನರ್ಜಿ? ಸೊ ಎನರ್ಜಿ ಕ್ರಿಯೇಟೆಡ್ ಬೈ ಇಟ್ಸ್ ಮೋಷನ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಅ ಡಿಸ್ಟ್ರಕ್ಟಿವ್ ಎನರ್ಜಿ. ಓಕೆ, ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಕನ್ನಡದಲ್ಲಿ ಹೇಳಬೇಕಾದ್ರೆ ಇಲ್ಲಿ ಅನಾಬಾಲಿಸಮ್ ಮತ್ತು ಕೆಟಬಾಲಿಸಮ್ ಎರಡೂ ಈ ಒಂದು ಮೆಟಬಾಲಿಸಮ್ ಭಾಗಗಳಾಗಿರ್ತವೆ. ಇದರಲ್ಲಿ ನಿಮಗೆ ಕನ್ನಡದಾಗ ಅರ್ಥ ಈಸಿಯಾಗಿ ಸಿಂಪಲಾಗಿ ಹೇಳಬೇಕಂದ್ರೆ, ನೀವು ಲಾಡು ಕೇಳಿರಿ, ಹೌದಲ್ಲ? ಲಾಡು ಬಗ್ಗೆ ಗೊತ್ತಿರ್ತದೆ. ಆ ಲಾಡುನ ಯಾವ ಥರ ಮಾಡ್ತಾರೆ? ಬೂಂದಿ ಕಾಳುಗಳಿಂದ ಮಾಡ್ತಾರೆ. ಸಿಂಪಲಾಗಿ ಹೇಳ್ಬೇಕಂದ್ರೆ ಹೆಂಗೆ ಅನಾಬಾಲಿಸಮ್ ಮತ್ತು ಕೆಟಬಾಲಿಸಮ್ ಅಂತ ಎಕ್ಸಾಂಪಲ್. ಸೊ ಅನಾಬಾಲಿಸಮ್ ಇಲ್ಲಿ ಹೇಳಬೇಕಾದ್ರೆ ನಾವು ಲಾಡು ಮಾಡಬೇಕಾದ್ರೆ ಬೂಂದಿ ಕಾಳುಗಳನ್ನ ಜೋಡಿಸಿ ಓಕೆ ಒಂದು ಲಾಡು ಥರ ಏನು ಮಾಡ್ತೀವಿ, ಅದೇ ಥರ ಇಲ್ಲಿ ಕನ್ಸ್ಟ್ರಕ್ಟಿವ್ ಎನರ್ಜಿ ಅಂದರೆ ದ ಸಿಂಪಲ್ ಪಾರ್ಟಿಕಲ್ಸ್ ಅಥವಾ ಸಿಂಪಲ್ ರಿಯಾಕ್ಷನ್ಸ್ನ ತೊಗೊಂಡ್ರೆ ವಿಲ್ ಕ್ರಿಯೇಟೆಡ್ ಕಾಂಪ್ಲೆಕ್ಸ್ಡ್ ಅಂದರೆ ಸಿಂಪಲ್ ಪಾರ್ಟಿಕಲ್ಸ್ನ ಜೋಡಣೆ ಮಾಡ್ಕೊಂಡು ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಬಿಲ್ಡ್ ಮಾಡೋದ್ರಿಂದ ವಿಲ್ ಗೆಟ್ ದ ಕಾಂಪೌಂಡ್, ಒಂದು ಕಾಂಪ್ಲೆಕ್ಸ್ ಆದಂಥ ಒಂದು ಕಾಂಪೌಂಡ್ನ ಗೆಟಿಂಗ್ ಇನ್ ದ ಅನಾಬಾಲಿಸಮ್ ಅಂತ ಹೇಳ್ಬೋದು. ವಾಟ್ ಅಬೌಟ್ ದ ಡಿಸ್ಟ್ರಕ್ಟಿವ್ ಇನ್ ದ ಕೆಟಬಾಲಿಸಮ್? ಅದೇ ಲಾಡನ್ನು ನಾನು ಮೇಲಿಂದ ಬಿಟ್ಟು ಹಾಕಿದಾಗ ಏನಾಗುತ್ತೆ, ಒಡೆದು ಚೂರು ಚೂರಾಗಿ ಬೂಂದಿ ಕಾಳುಗಳಾಗಿ ಆಗುತ್ತೆ. ಸೊ ಸಿಂಪಲಿ ಇಟ್ ಈಸ್ ಕಾಲ್ಡ್ ಅ ಡಿಸ್ಟ್ರಕ್ಟಿವ್ ಎನರ್ಜಿ. ದಟ್ ಮೀನ್ಸ್ ದ ಕಾಂಪ್ಲೆಕ್ಸ್ ರಿಯಾಕ್ಷನ್ ವೆನ್ ಇಟ್ಸ್ ಬ್ರೇಕ್ ಡೌನ್ ಇನ್ ಟು ಎ ಸಿಂಪ್ಲರ್ ಫಾರ್ಮ್ಸ್. ಹಿಯರ್ ರಿವರ್ಸ್ಡ್ ಸಿಂಪಲರ್ ರಿಯಾಕ್ಷನ್ಸ್ಗಳನ್ನು ಒನ್ಸ್ ಅಗೇನ್ ಟು ಮೇಕ್ ಇಟ್ ಆ್ಯಸ್ ಅ ಹೋಲ್ ಮಾಡಿದ ತಕ್ಷಣ, ದೊಡ್ಡದಾಗಿ ಮಾಡಿದ ತಕ್ಷಣ ವಿ ಗೆಟ್ ದ ಕಾಂಪ್ಲೆಕ್ಸ್ಡ್ ರಿಯಾಕ್ಷನ್ ಅಂತ ನೋಡ್ಬೋದು. ಸೊ ಅದೇ ಥರ ವೈಸ ವರ್ಸ ಕ್ಯಾನ್ ಸಿ ದಿಸ್. ಇದನ್ನು ನಾವು ಇನ್ನೊಂದು ಥರ ಆದರೂ ಕೂಡ ಅರ್ಥ ಮಾಡ್ಕೋಬೇಕು. ಅಂದರೆ ಸೊ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಐ ಕ್ಯಾನ್ ಗಿವ್ ಫಾರ್ ಅನಾಬಾಲಿಸಮ್, ಫೋಟೋಸಿಂಥಸಿಸ್. ನೀವು ಹೇಳ್ಬೋದು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಕನ್ನಡದ, ಹೌದಿಲ್ಲ? ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಕೇಳಿರ್ತೀರಿ ನೀವು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಫಾರ್ ಅನಾಬಾಲಿಸಮ್ ಅಲ್ಲಿ ಕೊಡ್ಬೋದಲ್ಲ, ಏನಂತಂದರೆ ಸೊ ರಾ ಮಟೀರಿಯಲ್ಸ್ನ ತೊಗೊಂಡು ಓಕೆ ವಾಟರ್ ಆಗಲಿ, ಸನ್ಲೈಟ್ನಾಗಲಿ, ಕ್ಲೋರೋಫಿಲ್ ಮಾಲಿಕ್ಯೂಲ್ನ ತೊಗೊಂಡು ಆಹಾರವನ್ನು ಉತ್ಪತ್ತಿ ಮಾಡ್ತದೆ, ಹೌದಾ? ಸೊ ಇಲ್ಲಿ ಫೋಟೋಸಿಂಥಸಿಸ್ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮುಖಾಂತರ ಕಾಂಪ್ಲೆಕ್ಸ್ಡ್ ಆಗಿರುವಂಥ ಸಣ್ಣ ಸಣ್ಣ ರಾ ಮಟೀರಿಯಲ್ ಅಂದರೆ ಸಿಂಪಲ್ ಪಾರ್ಟಿಕಲ್ಸ್ ಅಂತ ಹೇಳ್ಬೋದು. ಅದರಿಂದ ಒಂದು ಕಾಂಪ್ಲೆಕ್ಸ್ ಇರುವಂಥ ಫುಡ್ ಸ್ಟಾರ್ಚನ್ನ ರೆಡಿ ಮಾಡಿ ಕೊಡ್ತದೆ. ಓಕೆ, ಅದೇ ಕಮ್ ಟು ದ ನೆಕ್ಸ್ಟ್ ಒನ್. ಇಲ್ಲಿ ಇನ್ನೊಂದು ಯಾವುದು ಬಳಸ್ಬೋದು ನಿಮ್ಗೆ ಅರ್ಥ ಆಗಂದರೆ ರೆಸ್ಪಿರೇಷನ್. ರೆಸ್ಪಿರೇಷನ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಹಿಯರ್ ಇನ್ ದ ಕೆಟಬಾಲಿಸಮ್. ನಾವು ಉಸಿರಾಡ್ತೀವಲ್ಲ, ಉಸಿರಾಟ ಅಂತ ಹೇಳ್ತೀವಿ ಕ್ರಿಯೆನ, ರೆಸ್ಪಿರೇಷನ್. ಆ ಉಸಿರಾಟ ಕ್ರಿಯೆಯಲ್ಲಿ ಸೊ ಇನ್ನೂ ಕೂಡ ನಿಮ್ಗೆ ನೆನಪಿರ್ಬೇಕಂದ್ರೆ ಆಕ್ಸಿಡೇಟಿವ್ ಗ್ಲೂಕೋಸ್, ಈಗ ನಾವು ಆಹಾರ ತಯಾರಾಗಿರ್ತಲ್ಲ ಆ ಗ್ಲುಕೋಸ್ ಪ್ರಮಾಣದಲ್ಲಿದ್ದಾನೆ ದೊಡ್ಡ ಕಾಂಪ್ಲೆಕ್ಸ್ ಇರ್ತದೆ. ಇಲ್ಲಿ ಆಕ್ಸಿಡೇಟಿವ್ ಗ್ಲುಕೋಸ್ ಈಸ್ ಬ್ರೇಕ್ ಡೌನ್ ಇಂಟು ಓಕೆ ಸೊ ವೇರಿಯಸ್ ಕಾಂಪೌಂಡ್ಸ್ ಪ್ಲಸ್ ಅಲ್ಲಿ ಬರುವಂಥದ್ದು ಮೇನ್ ಇಂಟೆನ್ಷನ್ ರಾ ಪ್ರಾಡಕ್ಟ್ ಅಂದರೆ ಅದು ಎನರ್ಜಿ. ಆ ಎನರ್ಜಿನ ಸೊ ವಿಚ್ ಈಸ್ ಮೋಷನ್ ಅಂದರೆ ಇಲ್ಲಿ ಮೂವ್ ಟು ದ ಬ್ಲಡ್ನಲ್ಲಿ ಬೇಕಂದರೆ ಬ್ಲಡ್ನ ಸರಬರಾಜು ಆಗ್ತಿರ್ತದೆ ನಮ್ಮ ಬಾಡಿಯಲ್ಲೆಲ್ಲ, ಟೋಟಲ್ ಹೆಡ್ ಟು ಟಾಯ್ ಅಂತ ಹೇಳ್ತೀವಿ. ಸೊ
ಇಲ್ಲಿ ಆ ಎನರ್ಜಿ ಇನ್ ದ ಫಾರ್ಮ್ ಆಫ್ ಬ್ಲಡ್ಡಿಗೆ ಹೋಗುತ್ತೆ. ಸೊ ಸಪ್ಲೈಯಿಂಗ್ ದ ಎನರ್ಜಿ ಅಂದರೆ ಇಲ್ಲಿ ಒಂದು ಕಾಂಪ್ಲೆಕ್ಸ್ ಟು ಕನ್ವರ್ಟ್ ಇನ್ ಟು ಸಿಂಪ್ಲರ್ ಫಾರ್ಮ್. ಅದಕ್ಕೆ ನಾವು ಇಲ್ಲಿ ಡಿಸ್ಟ್ರಕ್ಟಿವ್ ಮೆಟಬಾಲಿಸಮ್ ಇಸ್ ಟೇಕ್ಸ್ ಪ್ಲೇಸ್. ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ಹಿಯರ್ ಸ್ಟೂಡೆಂಟ್. ಸೊ ಕ್ಯಾನ್ ವಿ ಸಿ ದಿಸ್ ಮೆಟಬಾಲಿಸಮ್ ರಿಯಾಕ್ಷನ್? ಈಗ ನಾವು ಬಾಡಿಯಲ್ಲಿ ಅಷ್ಟೇ ಹೇಳ್ತಿದ್ದೀವಿ ಸರ್, ಓಕೆ ಸರ್, ಇಲ್ಲಿ ಪ್ಲಾಂಟ್ಸ್ನಲ್ಲಿ ನಾವು ನೋಡಿಲ್ಲ ದ್ಯುತಿ ಸಂಶ್ಲೇಷಣ ಕ್ರಿಯೆ ಯಾವ ಥರ ಆಗುತ್ತೆ, ಅದು ಜಸ್ಟ್ ನಾವು ರಿಯಾಕ್ಷನ್ಸ್ನ ಓದಿದ್ದೀವಿ, ಎಲ್ಲ ಓದಿದ್ದೀವಿ, ಆದರೆ ಕಣ್ಣಾರೆ ನೋಡಿಲ್ಲಲ್ಲ, ಹೌದಿಲ್ಲ? ಸೊ ವಾಟ್ ಎವರ್ ದ ಮೆಟಬಾಲಿಸಮ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ಸೈಡ್ ದ ಬಾಡಿ, ಸೊ ಭಾಳಷ್ಟು ಪ್ರಮಾಣದಲ್ಲಿ ಸೊ ವೇರಿಯಸ್ ರಿಯಾಕ್ಷನ್ಸ್ಗಳು ನಮ್ಮ ಬಾಡಿಯಲ್ಲಿ ಆಗ್ತಿರ್ತದೆ, ಅದನ್ನು ನಾವು ಲೈಟ್ ನೋಡೋಲ್ಲ. ಬಟ್ ಇನ್ ಅ ಲ್ಯಾಬ್ರೋಟ್ರಿ we can see some of the living reactions. ಅದಕ್ಕೆ ನಾನು ಐ ಆಮ್ ರೈಟಿಂಗ್ ಹಿಯರ್ ಲಿವಿಂಗ್ ರಿಯಾಕ್ಷನ್, ಜೀವಂತ ಒಂದು ರಾಸಾಯನಿಕ ಕ್ರಿಯೆಯನ್ನು ನಾವು ನೋಡ್ಬೋದು. ಹಿಂಗೆ ಸಾಲಿಡ್ ಟು ಲಿಕ್ವಿಡ್ ಕನ್ವರ್ಷನ್ ಆಗಿರ್ಬೋದು, ಓಕೆ, ಅಥವಾ ಲಿಕ್ವಿಡ್ ಟು ಸಾಲಿಡ್ ಆಗಿರ್ಬೋದು. ಸೊ ಆ ಒಂದು ಕನ್ವರ್ಷನ್ನ ನಾವು ಡೈರೆಕ್ಟಾಗಿ ನಮ್ಮ ಕಣ್ಣು ಮುಖಾಂತರ ಇಲ್ಲಿ ಇನ್ ದ ಪ್ರಯೋಗಾಲಯದಲ್ಲಿ ಲ್ಯಾಬ್ರೋಟ್ರಿ ಮುಖಾಂತರ, ಅದಕ್ಕೆ ನಾವು ಟೆಕ್ನಿಕ್ ಏನಂತೀವಿ, ಐಸೋಲೇಟೆಡ್ ಸಿಸ್ಟಮ್ ಮೇಡ್ ಬೈ ಇನ್ ವಿಟ್ರೋ ಕಲ್ಚರ್. ಸೊ ಇನ್ ವಿಟ್ರೋ ಕಲ್ಚರ್ ಮುಖಾಂತರ, ಸೊ ಆ ಮುಖಾಂತರ ನಾವು ನೋಡ್ಬೋದು ಒಂದು ಬೀಕರ್ನಲ್ಲಿ ಒಂದು ಸೊಲ್ಯೂಷನ್ ತೊಗೊಂಡಾಗ ರಿಯಾಕ್ಷನ್ ಹೆಂಗಾಗುತ್ತೆ ಸಾಲಿಡ್ ಟು ಲಿಕ್ವಿಡ್ ಅಂತ. ಸೊ KMnO4 ಅಂತ ಹೇಳ್ತೀವಿ. ಆ KMnO4 ಪಾರ್ಟಿಕಲ್ಸನ್ನು ನಾವು ವಿತ್ ವಾಟರ್ನಲ್ಲಿ ಮಿಕ್ಸ್ ಮಾಡಿದಾಗ ಯಾವ ಥರ ಸ್ಪ್ರೆಡ್ ಆಗುತ್ತೆ, ಓಕೆ, ಸಾಲಿಡ್ ಟು ಲಿಕ್ವಿಡ್ ಕನ್ವರ್ಷನ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಲಿವಿಂಗ್ ರಿಯಾಕ್ಷನ್ಗೆ ಬೆಸ್ಟ್ ಎಕ್ಸಾಂಪಲ್. ಸೊ ಲಿವಿಂಗ್ ರಿಯಾಕ್ಷನ್ ಅಂತ ಎದಕ್ಕೆ ಬರ್ತೀವಿ ಅಂದರೆ ಇಲ್ಲಿ ಜೀವಂತ ರಿಯಾಕ್ಷನು, ಇದು ದೇಹದ ಹೊರಗಡೆ ನೋಡೋದು, ಒಳಗಡೆ ಅಲ್ಲ, ಹೊರಗಡೆ ನೋಡುವಂಥದ್ದು, ನಮ್ಮ ಕಣ್ಣಿಗೆ ಕಾಣುವಂಥದ್ದು. ಅದಕ್ಕೆ ಲಿವಿಂಗ್ ರಿಯಾಕ್ಷನ್, ಜೀವಂತ ಒಂದು ರಾಸಾಯನಿಕ ಉದಾಹರಣೆಯಾಗಿ ತೊಗೊತೀವಿ. ಓಕೆ, ನಾವು ಆಲ್ ದ ಪಾಯಿಂಟ್ಸ್ ಈಗ ಏನು ಮಾಡ್ತದ, ವಿಚ್ ಕ್ಯಾನ್ ಪ್ರೂವ್ ದ ಪ್ರಾಪರ್ಟಿ ಆಫ್, ಓಕೆ, ದ ಲಿವಿಂಗ್ ಕ್ಯಾರೆಕ್ಟರ್ನಲ್ಲಿ ಬರುವಂಥದ್ದು ಎರಡು. ಒಂದು ಇಟ್ ಈಸ್ ಅನ್ ಫಂಡಮೆಂಟಲ್ ಕ್ಯಾರೆಕ್ಟರ್ ಆರ್ ಫಂಡಮೆಂಟಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ದೆನ್ ಇಟ್ ಈಸ್ ಅ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ದ ಲಿವಿಂಗ್ ಆರ್ಗನಿಸಮ್ಸ್. ನಾನ್ ಲಿವಿಂಗ್ನಲ್ಲಿ ನೆನಪಿರಲಿ, ನಾನ್ ಲಿವಿಂಗ್ನಲ್ಲಿ ಯಾವುದೇ ಥರ ಮೆಟಬಾಲಿಸಮ್ ಅಥವಾ ಮೆಟಬಾಲಿಕ್ ಆ್ಯಕ್ಟಿವಿಟೀಸ್ ತೋರಿಸ್ತಲ್ಲ. ಓಕೆ, ಹಾಗಾಗಿ ಇದನ್ನು ಇಟ್ ಈಸ್ ಅ ಡಿಫೈನಿಂಗ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಓಕೆ, ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಒನ್. ಕಮ್ ಟು ದ ನೆಕ್ಸ್ಟ್ ಕ್ಯಾರೆಕ್ಟರ್ ಇಯರ್ ಸೆಲ್ಯುಲರ್ ಆರ್ಗನೈಜೇಷನ್. ನಿಮ್ಗೆ ಸೆಲ್ಯುಲರ್ ಆರ್ಗನೈಜೇಷನ್ ಆಫ್ ದ ಬಾಡಿ ಅಂತ ಕೇಳಿರ್ತೀರಿ. ಏನಿದು ಸೆಲ್ಯುಲರ್ ಆರ್ಗನೈಜೇಷನ್ ಆಫ್ ದ ಬಾಡಿ? ಈಗ ನಮ್ಮ ಬಾಡಿಯಲ್ಲಿ, ಓಕೆ, so made up of billions, millions of the or trillions of the cells we have in our body. So ಅದಕ್ಕೆ ನಾನು ಇಲ್ಲಿ ಬರೋದು cell is the basic unit. What? Cell is a basic unit of life. ಒಂದು ಇಲ್ಲಿ ಜೀವಕೋಶ ಅಂತ ಹೇಳ್ತೇವಲ್ಲ, ಆ ಜೀವಕೋಶ ನಮ್ಮ ಒಂದು ಪ್ಲಾಂಟ್ಸಿಗಾಗಲಿ ಎನಿಮಲ್ಸ್ ಆಗಲಿ, ಇಟ್ ಮೇ ಬಿ ಯೂನಿಸೆಲ್ಯುಲರ್ ಆರ್ ಮಲ್ಟಿಸೆಲ್ಯುಲರ್, ಯಾವುದಕ್ಕೆ ಆಗಲಿ ಅದು ಅತ್ಯಂತ ಪ್ರಮುಖ ಅಥವಾ ಮಹತ್ವವನ್ನು ಹೊಂದಿರ್ತದೆ. ಯಾವುದು? ಜೀವಕೋಶ ಅನ್ನೋದು. ಓಕೆ, ಇಲ್ಲಿ ಕಮ್ ಟು ದಿಸ್ ಸೆಲ್ಯುಲರ್ ಆರ್ಗನೈಜೇಷನ್ ಈಸ್ ಅನ್ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಅನ್ ಲಿವಿಂಗ್ ಆರ್ಗನಿಸಮ್ಸ್. ಸೊ ಒಂದು ಜೀವಂತ ಇರೋಕ್ಕೆ ಒಂದು ಜೀವಕೋಶ ಅತ್ಯಂತ ಅವಶ್ಯಕ ಇದೆ, ಹೌದಾ? ಅದೇ ಥರ ನಾನ್ ಲಿವಿಂಗ್ನಲ್ಲಿ ಇರ್ತದ, ಡಸ್ ನಾಟ್ ಸಿ ದ ಲಿವಿಂಗ್, ದಟ್ ಮೀನ್ಸ್ ಲೈಫ್ ಇಲ್ಲ ಅಲ್ಲಿ. ಸೊ ಎಲ್ಲಿ ನೋಡೋಕ್ಕೆ ಸಾಧ್ಯ ಈ ಜೀವಕೋಶ ಅಂತ, ಹೌದಿಲ್ಲ? ಅಲ್ಲಿ ಕಾಣೋದಿಲ್ಲ ನಾವು. ಸೊ ಹಾಗಾಗಿ ವಿ ಕಾಂಟ್ ಸಿ the cells which is found in the non-living things, ಹೌದಲ್ಲ? ಕಮ್ ಟು ದ ಲಿವಿಂಗ್ನಲ್ಲಿ. ಲಿವಿಂಗ್ನಾಗ ಬಂದಾಗ ದಿಸ್ ಸೆಲ್ಯುಲರ್ ಆರ್ಗನೈಜೇಷನ್ ವಿಲ್ ಬಿ ಡಿವೈಡ್ ಇಂಟು ಟೂ ಪಾರ್ಟ್ಸ್. ಏಕಕೋಶ ಮತ್ತು ಬಹುಕೋಶ ಅಂತ ಹೇಳ್ತೀವಿ ಜೀವಿಗಳು. ಅದಕ್ಕೆ ಯೂನಿಸೆಲ್ಯುಲರ್ ಆ್ಯಂಡ್ ಮಲ್ಟಿಸೆಲ್ಯುಲರ್. ಏನಿದು ಯೂನಿಸೆಲ್ಯುಲರ್ ಆ್ಯಂಡ್ ಮಲ್ಟಿಸೆಲ್ಯುಲರ್? ಏಕಕೋಶ ಜೀವಿ ಅಂದರೆ ಏನು? ಈ ಏಕಕೋಶ ಜೀವಿಯಲ್ಲಿ, ಸೊ ಹೌ ಯು ಡಿಫೈನಿಂಗ್ ದಿಸ್ ವರ್ಡ್? ಸೊ ಏಕಕೋಶ ಜೀವಿ ಅಂದರೆ in the organism, so we can see only one cell performing all the activities. ಓಕೆ, ಇಲ್ಲಿ ಬರುವಂಥ ಒಂದೇ ಒಂದು ಜೀವಕೋಶ ಎಲ್ಲ ಥರದಂತಹ ಒಂದು ಏನಂತರ ಕಾರ್ಯವನ್ನು ಮಾಡಲು ಸಾಧ್ಯವಿದೆಯೋ ಅದಕ್ಕೆ ನಾವು ಏಕಕೋಶ ಜೀವಿ ಅಂತ ಹೇಳ್ತೀವಿ. ಈಗ ಸದ್ಯ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಅಮೀಬಾ. ಸೊ ಅಮೀಬಾ ಈಸ್ ಅನ್ ಯೂನಿಸೆಲ್ಯುಲರ್ ಸಿಂಗಲ್ ಸೆಲ್ ಪರ್ಫಾರ್ಮಿಂಗ್ ಆಲ್ ದ, ನೀವು ನೋಡಿದರೆ ಮೂಮೆಂಟಲ್ಲಿ ಸೂಡೋಪೋಡಿಯಾ ಇರ್ತದೆ, ಅದೇನು ಸಪ್ರೇಟ್ ಸೆಲ್ ಅಲ್ಲ, ಇಟ್ ಈಸ್ ಓನ್ಲಿ ಒನ್ ಸೆಲ್. ಸೊ ಫುಡ್ ತಿನ್ನೋದು ಆಗಲಿ ಅಥವಾ ದೇ ಹ್ಯಾಲ್ ಬಿ ಎ ಡಿವೈಡೆಡ್. ಸೊ ಸೆಲ್ ಡಿವಿಷನೂ ಅಲ್ಲಿ ಆಗ್ತದೆ, ಒಂದೇ ಸೆಲ್ಲಿಂದ ಡಿವೈಡ್ ಆಗ್ತಿರ್ತದೆ. ಸೊ ಇಲ್ಲೆಲ್ಲ ಏನಂದರೆ ಯೂನಿಸೆಲ್ಯುಲರ್ ಆರ್ಗನ್ಗೆ ಬೆಸ್ಟ್ ಎಕ್ಸಾಂಪಲ್. ಓಕೆ, ಕಮ್ ಟು ದಿಸ್ ಪಾಯಿಂಟ್, ಮಲ್ಟಿಸೆಲ್ಯುಲರ್.
ಬಹುಕೋಶ ಜೀವಿ ಅಂದರೆ ಅಲ್ಲಿ ಹೇಳೋಕ್ಕೆ ವರ್ಡ್ ಇದೆ, ಬಹುಕೋಶೀಯ, ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್ಸ್. ಸೊ ದೇ ಆರ್ ಮೇಡ್ ಅಪ್ ಆಫ್ ಮೋರ್ ದೆನ್ ಒನ್ ಸೆಲ್. ಒಂದು ಅಥವಾ ಅದಕ್ಕಿಂತ ಹೆಚ್ಚಿನ ಒಂದು ಜೀವಕೋಶವನ್ನು ಹೊಂದಿರುವಂಥ ಜೀವಿಗಳು ಅಂತ ಹೇಳ್ತೀವಿ ನಾವು. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಪ್ಲಾಂಟ್ಸ್ ಮತ್ತು ಎನಿಮಲ್ಸ್. ಓಕೆ, ಪ್ಲಾಂಟ್ಸ್ ಮತ್ತು ಎನಿಮಲ್ಸ್ನ ತಗೋಬೋದು ಇಲ್ಲಿ ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್ಸ್. ಯಾಕಂದರೆ ಈಗ ಸದ್ಯ ನಾವೇ ತೊಗೊಳ್ಳೋ ಉದಾಹರಣೆ, ನಾವು ಕೂಡ ಎನಿಮಲ್ಸ್ನಲ್ಲಿ ಬರ್ತೀವಿ. ನಾವೀಗ ನೋಡ್ತಿರೋದಾಗಲಿ, ಮಾತಾಡ್ತಿರೋದಾಗಲಿ, ಅಥವಾ ಓಕೆ ವಾಕೇಬಲ್ ಆಗಲಿ, ಅಥವಾ ನಾವು ನಮ್ಮಲ್ಲಿರುವಂಥ ಉಸಿರಾಟದ ಕ್ರಿಯೆ ಆಗಲಿ, ಅಥವಾ ಡೈಜೆಸ್ಟಿವ್ ಕ್ರಿಯೆ ಆಗಲಿ, ಇವೆಲ್ಲ ಒಂದು ಸಿಸ್ಟಮ್ನಲ್ಲಿ ವಿವಿಧವಾದಂಥ ಸೆಲ್ಗಳು, ಡಿಫ್ರೆಂಟ್ ಟೈಪ್ಸ್ ಆಫ್ ದ ಸೆಲ್ಸ್ ವಿಚ್ ಆರ್ ಫೌಂಡ್ ಇನ್ ಅವರ್ ಬಾಡಿ, ಅದರದ್ದೇ ಆದ ಒಂದು ಕಾರ್ಯವನ್ನು ಅದು ಮಾಡ್ತಾ ಇರ್ತಾವೆ. ಓಕೆ, ದಟ್ಸ್ ವೈ ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್, ಮೋರ್ ದೆನ್ ಒನ್ ಸೆಲ್ ಡೂ ದ ಡಿಫ್ರೆಂಟ್ ಫಂಕ್ಷನಿಂಗ್. ಸೊ ಇದನ್ನು ನಾವು ಹೇಳೋಕ್ಕೆ ಸಾಧ್ಯ ಇಲ್ಲಿ ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್. ಈ ಮಲ್ಟಿ ಸೆಲ್ಯುಲರ್ ಆರ್ಗನೈಸೇಷನ್ ವಿಚ್ ಡಸ್ ನಾಟ್ ಫೌಂಡ್ ಅಂದರೆ ನಾವು ಇಲ್ಲಿ ನೋಡೋಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ನಾನ್ ಲಿವಿಂಗ್ನಲ್ಲಿ. ಸೊ ಹಾಗಾಗಿ ಇಲ್ಲಿ ಮತ್ತೆ ಏನು ಕ್ಯಾರೆಕ್ಟರ್ ಪ್ರೂವ್ ಆಯಿತು, ಇಟ್ ಈಸ್ ಎ ಫಂಡಮೆಂಟಲ್ ಆ್ಯಂಡ್ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗನಿಸಮ್ ಅಂತ. ಯಾವುದದ್ದು? ಸೆಲ್ಯುಲರ್ ಆರ್ಗನೈಸೇಷನ್ ಈಸ್ ಗೋಯಿಂಗ್ ಟು ಬಿ ಕನ್ಸಿಡರ್ಡ್ ಆಸ್ ಫಂಡಮೆಂಟಲ್ ಪ್ಲಸ್ defining property of the living organisms. Okay, dear student, come to the next concept, and very interesting concept, and we have to carefully observe the what I written here, that is consciousness. ಸೊ ರೆಸ್ಪಾನ್ಸ್ ಅಂತ, ರೆಸ್ಪಾಂಡ್ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವು ಇದು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಪ್ರಜ್ಞೆ ಅಂತ ಹೇಳ್ತೀವಿ. ಜೀವಿಗಳಲ್ಲಿ ಇರುವಂಥ ಪ್ರಜ್ಞಾಶೀಲತೆ ಅಂತ ಹೇಳ್ತಾರೆ, ಯಾವ ಥರ ಪ್ರಜ್ಞೆನ ಹೊಂದಿರ್ತದ. ಓಕೆ, ಸೊ ಇಲ್ಲಿ ಪ್ರಜ್ಞೆ ಅಂದ ತಕ್ಷಣ ಒಂದು ಪಾಯಿಂಟ್ನ ನೆನಪಿಡ್ರಿ, ದ ಮೋಸ್ಟ್ ಆಬ್ವಿಯಸ್ ಆ್ಯಂಡ್ ಟೆಕ್ನಿಕಲಿ ಕಾಂಪ್ಲಿಕೇಟೆಡ್ ಫೀಚರ್ ಆಫ್ ಆಲ್ ದ ಲಿವಿಂಗ್ ಆರ್ಗನಿಸಮ್ಸ್. ಒಂದು ಜೀವಿನ ನೀವು ಜೀವಂತ ಇರುವಂಥ ಪ್ರಾಣಿ ಅಂತ ನೀವು ಒಪ್ಪಬೇಕಾದ್ರೆ ಆ ಜೀವಿಯಲ್ಲಿ ಈ ಕಾನ್ಷಿಯಸ್ನೆಸ್ ಅಂದರೆ ಪ್ರಜ್ಞಾಶೀಲತವಾಗಿರಬೇಕು, ಪ್ರಜ್ಞೆಯನ್ನು ಹೊಂದಿರುವಂಥ ಆ ಒಂದು ಜೀವಿ ಆಗಿರಬೇಕು. ಓಕೆ, ಸೊ ಇಲ್ಲಿ ಏನು ಪ್ರಜ್ಞೆ, ಯಾವುದರ ಪ್ರಜ್ಞೆಯನ್ನು ಹೊಂದಿರ್ತದ ಅಂತ ಒನ್ ಬೈ ಒನ್ ಲೆಟ್ ಅಸ್ ಗೋ ಫಾರ್ ದ ಪಾಯಿಂಟ್ ವಿಲ್ ಬಿ ಡಿಸ್ಕಸ್ಡ್. ಓಕೆ, ನೌ an ability to sense the surrounding and respond to it. If I say the organism, they must be, okay, they must be responding to the surrounding, ನಮ್ಮ ಸರೌಂಡಿಂಗ್ನಲ್ಲಿ ಅದು ಎಸ್ಪೆಷಲಿ ಸೆನ್ಸ್ಡ್. ಸೊ ಟು ಸೆನ್ಸ್ ದ್ಯಾಟ್ ಆ್ಯಂಡ್ ರೆಸ್ಪಾಂಡಿಂಗ್, ಅದಕ್ಕೆ ಆದ ಒಂದು ಪ್ರಜ್ಞೆನ ಹೊಂದಿರಬೇಕಾದ್ರೆ ಅದು ಫಸ್ಟ್ ಸುತ್ತಮುತ್ತಲಿನ ವಾತಾವರಣಕ್ಕೆ ಅದು ಹೊಂದಿಕೊಂಡು ಅದು ಯಾವ ಥರ ಬದಲಾವಣೆಗಳನ್ನು ಅದು ತನ್ನ ಪ್ರಜ್ಞೆಯಲ್ಲಿ ಅಂದರೆ ತಗೊತದೋ ಆ ಜೀವಿ, ಸೊ ಕ್ರಿಯಾಶೀಲತೆ ಆಗಿಬಿಡ್ತದೋ ಅಂತಕ್ಕೆ ನಾವು ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ನೆನಪಿರಲಿ, ದಿಸ್ ಕಾನ್ಷಿಯಸ್ನೆಸ್ ಕ್ಯಾನ್ ಫೈಂಡ್ ಇನ್, ಸೊ ಎಲ್ಲಿ ನೋಡಬಹುದು ಜಾಸ್ತಿ ಅಂದರೆ ಬೋತ್ ಇನ್ ಕೇಸ್ ಆಫ್ ಯೂನಿಸೆಲ್ಯುಲರ್ ಆರ್ಗನಿಸಮ್ ಆ್ಯಂಡ್ ಮಲ್ಟಿಸೆಲ್ಯುಲರ್ ಆರ್ಗನಿಸಮ್ಸ್. ಸೊ ಯೂನಿಸೆಲ್ಯುಲರ್ ಆರ್ಗನಿಸಮ್ನಲ್ಲಿ ಕೂಡ ಕಾನ್ಷಿಯಸ್ನೆಸ್ನ ನೋಡ್ಬೋದು. ಅದೇ ಥರ ಅಂದರೆ ಏಕಕೋಶ ಜೀವಿಯಲ್ಲಿ ಕೂಡ ಪ್ರಜ್ಞೆನ ಹೊಂದಿರುವಂಥ ಜೀವಿಗಳು ಇದ್ದಾವೆ. ಅದೇ ಥರ ಮಲ್ಟಿಸೆಲ್ಯುಲರ್ ಬಹುಕೋಶ ಜೀವಿಗಳಲ್ಲಿ ಕೂಡ ಪ್ರಜ್ಞೆಯನ್ನು ಹೊಂದಿರುವಂಥ ಜೀವಿಗಳಿದ್ದಾವೆ. ಸೊ ಸಪೋಸ್ ಐ ಆಮ್ ಟೇಕಿಂಗ್, ಸೊ ಇನ್ ಅ ಮಲ್ಟಿಸೆಲ್ಯುಲರ್ ಬಿಕಾಸ್ ಆಫ್ ಹೈಯರ್ ಎನಿಮಲ್ಸ್ ಐ ಟು ಡಿಸ್ಕಸ್ಡ್ ಹಿಯರ್ ನಾವ್. ಸೊ ಮಲ್ಟಿಸೆಲ್ಯುಲರ್ ಅಂದ ತಕ್ಷಣ ಏನು ಬರುತ್ತಾ ಅಂದರೆ ಇಲ್ಲಿ ಪ್ಲಾಂಟ್ಸ್ ಮತ್ತು ಎನಿಮಲ್ಸ್ ದೇ ಆರ್ ಶೋಯಿಂಗ್ ಆರ್ ದೇ ಆರ್ ಎಕ್ಸಿಬಿಟಿಂಗ್ ದಿ ಕಾನ್ಷಿಯಸ್ನೆಸ್. ಸೊ ಕಾನ್ಷಿಯಸ್ನೆಸ್ನ ಒಂದು ಹೊಂದಿರ್ತದೆ ಯಾವುದು, ಈ ಪ್ಲಾಂಟ್ಸ್ ಮತ್ತು ಎನಿಮಲ್ಸ್. ಸೊ ಸಪೋಸ್ ವಿ ಆರ್ ಟೇಕಿಂಗ್ ದ ಸೆನ್ಸ್ಡ್. ಓಕೆ, ಸೊ ಸೆನ್ಸ್ನ ಅಥವಾ ಸೆನ್ಸ್ ಆರ್ಗನ್ಸ್, ಬೈ ಯುಟಿಲೈಸಿಂಗ್ ದ ಸೆನ್ಸ್ ಆರ್ಗನ್ಸ್ ವಿ ಆರ್ ರೆಸ್ಪಾಂಡಿಂಗ್ ಥರೋಲಿ. ಸೊ ಅಥವಾ ಎನಿಮಲ್ಸ್ ಅಂತ ನೀವು ತೊಗೊಂಡಾಗ, ಅಥವಾ ವಾಟ್ ಅಬೌಟ್ ಇನ್ ಕೇಸ್ ಆಫ್ ಪ್ಲಾಂಟ್ಸ್. ಸೊ ನಾವು ಓಕೆಪ್ಪ ಎನಿಮಲ್ಸ್ದು, ಸೊ ದೇರ್ ಈಸ್ ಎ ಸೆನ್ಸ್ ಆರ್ಗನ್ಸ್ ಇಟ್ ಈಸ್ ಗಿವನ್ ಬೈ ದ ಗಾಡ್ ಗಿಫ್ಟ್. ನಮ್ಮಲ್ಲಿ ಪ್ರಾಣಿಗಳಲ್ಲಿ ಏನಂತಿದೆ, ದೇವರು ಒಂದು ಕೊಟ್ಟಂಥ ಒಂದು ಗಿಫ್ಟ್ ಇದೆ ನಮಗೆ, ಏನಂದರೆ ಸೆನ್ಸ್ ಆರ್ಗನ್ಸ್ಲಿಂದ ನಾವು ಮುಖಾಂತರ ನಾವು ಜಲ್ದಿ ಅವೇರ್ ಆಗಿಬಿಡ್ತೀವಿ. ಓಕೆ, ಜಲ್ದಿ ಎಚ್ಚೆತ್ಕೊಂಡು ಬಿಡ್ತೀವಿ, ಏನಾಗೋದ್ರಿಂದ ನಾವು ದೂರ ಹೋಗೋಕ್ಕೆ ಸಾಧ್ಯ ಆಗುತ್ತೆ, ಅಥವಾ ಬಹಳ ಬೇಗನೆ ನಾವು ತಿಳ್ಕೊಂಬಿಡ್ತೀವಿ ಅಂತ ಗೊತ್ತಾಗುತ್ತೆ ಎನಿಮಲ್ಸ್ನಲ್ಲಿ. ಹಾಗಾಗಿ ಅದಕ್ಕೆ ಪ್ರಜ್ಞೆನ ಹೊಂದಿರುವಂಥ ಜೀವಿಗಳಂತ ಹೇಳ್ತೀವಿ. ಪ್ಲಾಂಟ್ಸಲ್ಲಿಗೆ ಹೋಗಬೇಕು. ಪ್ಲಾಂಟ್ಸ್ ಯಾವ ಥರ ಅರ್ಥ ಮಾಡ್ಕೊಂತಾರೆ, ಹೌ ದೇ ಆರ್ ಕಾನ್ಷಿಯಸ್ನೆಸ್. ನಮ್ಮಂಗೆ ಅವು ಮೂವ್ ಆಗಿ ಬರಲ್ಲ, ದೇ ಕಾಂಟ್ ಮೂವ್.
ಆರ್ ದೇ ಡಸ್ ನಾಟ್ ಚೇಂಜ್ ಸಡನ್ಲಿ ಒನ್ ಪ್ಲೇಸ್ ಟು ಒನ್ ಅದರ್ ಪ್ಲೇಸ್. ಒಂದರಿಂದ ನಾವಂತರೂ ಸ್ವಲ್ಪ ಗೊತ್ತಾದ ತಕ್ಷಣ ಏನೋ ಆಯ್ತು ಅಂದರೆ ನಾವು ಮೂವ್ ಆಗಿಬಿಡ್ತೀವಿ ಸಡನ್ನಾಗಿ, ಹೌದಿಲ್ಲ? ಆದರೆ ಆಗಲ್ಲ, ದೇ ಆರ್ ಪರ್ಮನೆಂಟ್ ಇನ್ ಒನ್ ಪರ್ಟಿಕ್ಯುಲರ್ ಪ್ಲೇಸ್ನಲ್ಲಿ ಇರ್ತಾವೆ. ಹೌ ದೇ ಆರ್ ರೆಸ್ಪಾಂಡ್ ಟು ದ ಸರೌಂಡಿಂಗ್ ಎನ್ವೈರ್ಮೆಂಟ್ನಲ್ಲಿ. ಸೊ ದೀಸ್ ಏನಿಲ್ಲಿ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್, ದೇ ಆರ್ ಓನ್ಲಿ ದ ಸೋರ್ಸ್ ಫಾರ್ ದ್ಯಾಮ್ ಟು ರೆಸ್ಪಾಂಡ್ ದ ನೇಚರ್ನಲ್ಲಿರುವಂಥ ಚೇಂಜಸ್ಸಿಗೆ. ಅದು ಇಟ್ ಮೇ ಬಿ ಎಟ್ ಲೈಟ್ ಟೆಂಪ್ರೇಚರ್ಸ್ ಆಗಿರ್ಬೋದು, ನೀವು ಹೇಳ್ತಿರುವಾಗಂಥ ಬೆಳಕು ಆಗಿರ್ಬೋದು, ಅಥವಾ ಒಂದು ತಾಪಮಾನ, ಆ ತಾಪಮಾನ ಕೂಡ ಅದು ಹೊಂದಿಕೊಂಡದು ಬೆಳೀತಾ ಇರ್ತದೆ. ಅದಕ್ಕೆ ಫೋಟೋ ಪೀರಿಯಡ್ನ ಮುಖಾಂತರ ಕೂಡ ಇಲ್ಲಿ ಪ್ಲಾಂಟ್ಸ್ಗಳು ಡಿಫ್ರೆಂಟ್ ಟೈಮಿಂಗ್ ಆಫ್ ಫ್ಲವರಿಂಗ್ ಕೊಡ್ತವೆ. ಎಲ್ಲ ಗಿಡ ಮರಗಳಲ್ಲಿ ಹೂವನ್ನ ನಾವು ನೋಡೋಕ್ಕಾಗಲ್ಲ. ವಿವಿಧ ಸೀಸನಲ್ ಟೈಮಿಂಗ್ಸ್ ಬೇರುತ್ತೆ. ಮಾರ್ನಿಂಗ್, ಆಫ್ಟರ್ನೂನ್ ಆ್ಯಂಡ್ ಈವ್ನಿಂಗ್ ಟೈಮ್ನಲ್ಲಿ ಕೂಡ ಬ್ಲೂಮ್ ಅಪ್ ಆಗುತ್ತೆ ಫ್ಲವರ್ಸ್. ದೇ ಆರ್ ಡಿಫ್ರೆಂಟ್ ಟೈಮ್ ಪೀರಿಯಡ್ಸ್, ಡೇ ಆ್ಯಂಡ್ ನೈಟ್. ಓಕೆ, ಶಾರ್ಟ್ ನೈಟ್ಸ್ ಅಂತ ಹೇಳ್ತಾರೆ. ಸೊ ಡಿಫ್ರೆಂಟ್ ಟೈಮ್ಸ್ ಪೀರಿಯಡ್ಸ್ ಇದೆ. ಸೊ ಆ ಒಂದು ಪೀರಿಯಡ್ ತಕ್ಕಂಗೆ ಅದು ದೇ ಹ್ಯಾವ್ ಸೆನ್ಸ್ಡ್. ಓಕೆ, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಓಕೆ, ನಾವು ಸೆನ್ಸ್ ಆರ್ಗನ್ಸ್ ಇದೆ. ಓಕೆ, ಅದರಿಂದ ಏನಾಗುತ್ತೆ? ನಮ್ಮಲ್ಲಿ ಪಂಚೇಂದ್ರಿಯಗಳು ಇದ್ದಾವೆ. ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ ಅಂತ ಹೇಳ್ತೀವಿ. ಸೊ ಈ ಎಲ್ಲ ಪಂಚೇಂದ್ರಿಯನ ಯುಟಿಲೈಸ್ ಮಾಡ್ಕೊಂಡು ನಾವು ಈಸಿ ಸಡನ್ನಾಗಿ ಕಾಷಸ್ನೆಸ್ ಆಗುತ್ತೀವಿ. ಓಕೆ, ಇಲ್ಲಿ ಯಾವ ಥರ ಒಂದು ಏನಂತಾರ ಒಂದು ಮೆಸೇಜಸ್ ನಾವು ರೀಚ್ ಆಗುತ್ತೆ, ಎಲ್ಲಿಗೆ ಹೋಗುತ್ತೆ ಈ ಒಂದು. ಓಕೆ, ನಾನೀಗ ಸದ್ಯ ನಿಮ್ಮನ್ನು ನೋಡ್ತಿದ್ದೀನಿ, ಐ ಆಮ್ ಲುಕೆಟಿಂಗ್ ಯು. ಸೊ ನಿಮ್ಮನ್ನು ಲುಕಿಂಗ್ ಮಾಡ್ತಿದ್ದೀನಿ ಅಂದರೆ ನೋಡಿದ ತಕ್ಷಣ ಇಲ್ಲಿ ಕಣ್ಣು, ಐ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಲುಕಿಂಗ್ ಅಂದ ತಕ್ಷಣ ನೋಡ್ತಿದ್ದಂಥ ಒಂದು ಕ್ರಿಯೆ ಇದು ನಡೀತಿದೆ. ಸೊ ಇಲ್ಲಿ ಯಾವ ಥರ ಮೆಸೇಜ್ ನಾವು ನಮ್ಮ ದೇಹದ ಯಾವ ಭಾಗಕ್ಕೆ ಹೋಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಅಲ್ಲಿದ್ದದು ಯಾವ ಥರ ರೆಸ್ಪಾಂಡ್ ಆಗಿ ಬರುತ್ತೆ. ಸೊ ಇಮಿಡಿಯೇಟ್ಲಿ ನಾವು ಫೀಡ್ಬ್ಯಾಕ್ ಅಂತ ಹೇಳ್ತೀವಲ್ಲ, ಆ ಥರ ಹೆಂಗೆ ಬರುತ್ತೆ ಮೆಸೇಜಸ್ ಉಲ್ಟಾ. ನಾವು ಏನು ನೋಡ್ತಿದ್ದೀವಿ, ಏನೇನಿಲ್ಲ, ಏನು ಮಾತಾಡ್ತಿದ್ದೀವಿ, ಸೊ ನಮ್ಮ ಮಾತಿನಲ್ಲಿ ಹಿಡಿತ ಇದೇ ಇಲ್ಲ, ಕಾಷಸ್ನೆಸ್ ಇದೇ ಇಲ್ವಾ. ಸೊ ಇದನ್ನೆಲ್ಲ ನಾವು ಹೇಳೋಕ್ಕಾದರೆ ಇಲ್ಲಿ ನಮ್ಮಲ್ಲಿರುವಂಥ ಸೆನ್ಸ್ ಆರ್ಗನ್ಸ್ ಯಾವ ಥರ ಮೆಸೇಜ್ ಪಾಸ್ ಮಾಡ್ತದೆ ಅನ್ನೋದು ಇಂಪಾರ್ಟೆಂಟ್. ಅದಕ್ಕೆ ನಾವು ಸ್ಟಿಮ್ಯುಲಸ್ ಅಂತ ಹೇಳ್ತೀವಿ. ಈ ಸ್ಟಿಮ್ಯುಲಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಕನ್ನಡದಲ್ಲಿ ಪ್ರಚೋದಕ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಹೇಳಬೇಕಾದ್ರೆ ಪ್ರಚೋದಕಗಳ ಮುಖಾಂತರ ವಿ ಕ್ಯಾನ್ ಸೆನ್ಸ್ಡ್ ಆರ್ ಕಾಷಸ್ನೆಸ್ ವೆರಿ ವೆಲ್. ರೆಸ್ಪಾಂಡ್ ಆಗೋದು ಜಲ್ದಿ ಆಗ್ತೀವಿ ನಾವು. ಓಕೆ, ಲೆಟ್ ಅಸ್ ಸಿ ಇಟ್ ಹಿಯರ್. ದ ಸ್ಟಿಮ್ಯುಲಸ್ is simply called as an action. Okay, it is an action at least. So this stimulus can be created, it may be a physical, ಬೌದ್ಧಿಕವಾಗಿ, ರಾಸಾಯನಿಕವಾಗಿ, ಕೆಮಿಕಲಿ, ಆರ್ ನಾವು ಜೀವಿಗಳಂತಂದಿಲ್ಲ ಬಯಾಲಜಿಕಲಿ. ಸೊ ಇದ್ರ ಕೂಡ ಮುಖಾಂತರ ಕೂಡ ಈ ಪ್ರಚೋದಕಗಳು ಉತ್ಪತ್ತಿ ಆಗುತ್ತೆ. ಸೊ ಉತ್ಪತ್ತಿ ಆಗೋದ್ರಿಂದ ಏನಾಗುತ್ತೆ, ನಮ್ಗೆ ಈ ಪ್ರಚೋದಕ ಸ್ಟಿಮ್ಯುಲೈ ಅಂತ ಹೇಳ್ತೀವಿ. ಸ್ಟಿಮ್ಯುಲಸ್ ವಿಚ್ ಇಸ್ ಗೋಯಿಂಗ್ ಟು ಬಿ ರೆಸ್ಪಾನ್ಸ್ಡ್. ಇದೊಂದು ಕೂಡ ನಮಗೆ ನೆನಪಿರಲಿ. ಇದು ಈ ಪ್ರಚೋದಕ ಎಲ್ಲಿ ಹೋಗುತ್ತೆ, ನಮ್ಮ ನರಮಂಡಲ, ನರವ್ಯೂಹ ಅಂತ ಹೇಳ್ತೀವಲ್ಲ, ಮೆದುಳು, ಬ್ರೈನಲ್ಲಿಗೆ ಹೋಗುತ್ತೆ. ಆವಾಗ ರೆಸ್ಪಾಂಡ್ ಆಗುತ್ತೆ. ನಾವು ಏನನ್ನು ನಡೀತಿದ್ರೆ ನಮ್ಮ ಸುತ್ತಮುತ್ತ, ಅಥವಾ ನಾವು ಸೆಲ್ಫ್ ಆಗಿ ಕಾಷಿಯಸ್ನೆಸ್ನ ನಾವು ಜಾಸ್ತಿ ಡೆವಲಪ್ ಮಾಡ್ತೀವಿ. ಇಲ್ಲಿ ನಾನು ಸೆಲ್ಫ್ ಅಂತ ಬಳಸಿದೆ. ಈ ಸೆಲ್ಫ್ ಅನ್ನೋದು ವರ್ಡ್ ಯಾಕೆ ಬಳಸಿದೆ ಅಂದರೆ, ನಿಮ್ಗೆ ಗೊತ್ತಿರಲಿ, in a plants and animals they are exhibiting no doubt at all as a cautiousness. ಈ ಕಾಷಿಯಸ್ನ ಹೊಂದಿರ್ತಾವ. ಬಟ್ ಇನ್ ಕೇಸ್ ಆಫ್ ಎನಿಮಲ್ಸ್ನ ತಗೊಂಡಾಗ ಮೆಜಾರಿಟಿ ಆಫ್ ದ ಎನಿಮಲ್ಸ್ ಆರ್ ಶೋಯಿಂಗ್ ದಿ ಕಾಷಿಯಸ್ನೆಸ್. ವಾಟ್ ಅಬೌಟ್ ದಿ ಸೆಲ್ಫ್ ಕಾನ್ಷಿಯಸ್ನೆಸ್ ಅಂದರೆ ಅಂತ ಅಥವಾ ಪ್ರಜ್ಞೆ ಅಂತ ಹೇಳ್ತೀವಿ. ಸ್ವಪ್ರಜ್ಞೆ ಅಂತಂದರೆ ಮನುಷ್ಯನಿಗೆ ಸೆಲ್ಫ್ ಕಾನ್ಷಿಯಸ್ನೆಸ್. ಓಕೆ, ಇಲ್ಲಿ ಸೆಲ್ಫ್ ಕಾನ್ಷಿಯಸ್ನೆಸ್ನ ನಾವು ನೋಡೋದು ಎಲ್ಲಿಯಪ್ಪ ಅಂದರೆ ಈ ಎನಿಮಲ್ಸ್ನಲ್ಲಿ. ಮೀನ್ಸ್ ಓನ್ಲಿ ದ ಸ್ಪೀಸೀಸ್. ಮನುಷ್ಯನಲ್ಲಿ ಮಾತ್ರ ಒಂದು ಅವಂದೇ ಆದ ಒಂದು ಕಾಷಿಯಸ್ನೆಸ್ ಇದೆ. ಅದಕ್ಕೆ ನಾವು ಸೆಲ್ಫ್ ಕಾಷಿಯಸ್ನೆಸ್, ಸ್ವಪ್ರೇರಿತ ಒಂದು ಪ್ರಜ್ಞೆ ಅವನಲ್ಲಿ ನೋಡಲು ಸಾಧ್ಯ. ಬೇರೆ ಅಂತ ಎನಿಮಲ್ಸ್ ಕಂಪೇರ್ ಮಾಡಿದರೆ ಇದಿಲ್ಲ. ಬಿಕಾಸ್ ದೇ ಆರ್ ದ ಎಬಿಲಿಟಿ ಟು ಸೆನ್ಸ್ ದ ಸರೌಂಡಿಂಗ್ ಆ್ಯಂಡ್ ರೆಸ್ಪಾಂಡಿಂಗ್ ಇಟ್. ಇದು ಕಾಮನ್ ಆಗಿರುವಂಥ ಪ್ಲಾಂಟ್ಸ್ ಮತ್ತು ಎನಿಮಲ್ಸ್. ನಾವು ಅಪ್ ಟು ಐ ಆಮ್ ಟೇಕಿಂಗ್ ಹಿಯರ್. ಸೊ ನಾನು ಒಂದು ತೊಗೊಂಡಾಗ, ಈ ಒಂದು ಕ್ಯಾರೆಕ್ಟರ್ನ ತೊಗೊಂಡಾಗ
ಇಟ್ ಈಸ್ ಆಲ್ಸೋ ಒಬೇ ದ ಕ್ಯಾರೆಕ್ಟರ್ಸ್, ಏನು ಕ್ಯಾರೆಕ್ಟರ್ಸ್ ಉಳಿದಂಥ ಫಾಲೋ ಆಗಿದ್ವಲ್ಲ ಅದೇ ಥರ ಈ ಒಂದು ಪ್ರಜ್ಞೆನದು ಯಾವ ಥರ ಒಬೇ ಆಗುತ್ತಾ ಇಲ್ವಾ. ಇಟ್ ಈಸ್ ಆಲ್ಸೋ ಎ ಫಂಡಮೆಂಟಲ್ ಪ್ರಾಪರ್ಟಿ ಆ್ಯಂಡ್ ಆಲ್ಸೋ ಇಟ್ ಇಸ್ ಅ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಓಕೆ ದಿ ಲಿವಿಂಗ್ ಆರ್ಗನಿಸಮ್ಸ್. ಯಾಕೆ ಸರ್ ಹಂಗೆ ಹೇಳ್ತೀರಿ, ಮತ್ತು ಇನ್ನು ಇಲ್ಲಿ ಎನಿಮಲ್ಸ್ನಲ್ಲಿ ಮತ್ತು ಇಲ್ಲಿ ಆಗಲ್ಲಲ್ಲ, ಸೆಲ್ಫ್ ಕಾನ್ಷಿಯಸ್ನೆಸ್ ಆಗುತ್ತೆ ಹೌದಲ್ಲ. ಒಂದು ಪಾಯಿಂಟ್ ನೆನಪಿರಲಿ, ಇಲ್ಲಿ ನಾನ್ ಲಿವಿಂಗ್ನಲ್ಲಿ ಕಾನ್ಷಿಯಸ್ನೆಸ್ ಇದೆಯಾ ಇಲ್ವಾ. ಫಸ್ಟ್ ಆಫ್ ಆಲ್ ವಿ ಕಾಂಟ್ ಫೈಂಡ್ ಅಬೌಟ್ ದಿ ನಾನ್ ಲಿವಿಂಗ್ ಥಿಂಗ್ಸ್ ಡಸ್ ನಾಟ್ ಶೋಯಿಂಗ್ ದ ಕಾನ್ಷಿಯಸ್ನೆಸ್. So simply I can define easily it is a fundamental and defining property of living organisms. ಸಪೋಸ್ ಇಲ್ಲಿ ನಾನು ಸೆಲ್ಫ್ ಕಾನ್ಷಿಯಸ್ನೆಸ್ ಅಂತ ಬರೆದೆ, ಅಪ್ ಟು ಇಲ್ಲಿವರೆಗೂ ಕೂಡ ಇದು ಒಬೇ ಆಗುತ್ತೆ ಅಂತ ಇಟ್ಕೋಣ. ಬಟ್ ರೈಟ್ ನಾವು ಒಂದು ಎಕ್ಸಾಂಪಲ್ ಐ ರಿಟರ್ನ್. ಸೊ ಸಪೋಸ್ ಏನಾಗುತ್ತೆ ಸಡನ್ನಾಗಿ, ಈಗ ಮೋಸ್ಟ್ ಆಫ್ ದ ಕೇಸಸ್ ಯುವರ್ಸ್ ಇನ್ ಆಕ್ಸಿಡೆಂಟ್ಸ್. ಸೊ ಆಕ್ಸಿಡೆಂಟಲ್ಲಿ ಬಹುತೇಕ ಕೆಲವರು ಉಳಿಬೋದು, ಕೆಲವರು ಉಳಿಯೋದಿಲ್ಲ ಜಾಸ್ತಿ. ಸೊ ಅಲ್ಲಿ ಏನಾಗುತ್ತೆ, ಭಾಳ ಏಟಾಗಿತ್ತಂದರೆ ಅವರು ದೇ ಆರ್ ರೀಚ್ ವಿತ್ ದ ದೇ ಆರ್ ಗೋಯಿಂಗ್ ವಿತ್ ದ ಕೋಮಾ ಸ್ಟೇಜ್. ಅಂದರೆ ನಾವು ಹೇಳ್ಬೋದು ದೇ ಅಂಡರ್ಗೋನ್ ದ ಕೋಮಾ ಸ್ಟೇಜ್ನಲ್ಲಿ ಹೋಗಿರ್ತಾರೆ. ಅವರಿಗೆ ಅದು ಯಾವುದೇ ಥರ ಪ್ರಜ್ಞೆಯನ್ನು ಹೊಂದಿರಲ್ಲ ಅವರು. ಓಕೆ, ಸಿಂಪ್ಲಿ ನಾವೇನು ಮಾಡ್ತೀವಿ, ಆರ್ಟಿಫಿಷಿಯಲಿ ನಾವು ಇಕ್ವಿಪ್ಮೆಂಟ್ಸ್ನ ತೊಗೊಂಡು ಹಾರ್ಟಿಗೆ ಆಗಲಿ ಲಂಗಿಗೆ ಆಗಲಿ ನಾವು ಆಕ್ಸಿಜನ್ ಸಪ್ಲೈ ಮಾಡ್ತಾ ಇರ್ತಾರೆ. ನಿಮ್ಮ ಹಾಸ್ಪಿಟ್ಲಲ್ಲಿ ನೋಡಿರ್ತೀರ ICU ವಾರ್ಡ್ಗಳಲ್ಲಿ ಯಾವ ಥರ ಇರ್ತದೆ ಅಂತ. ಇಲ್ಲಿ ನಾವು ಅವ್ರನ್ನ ಟಚ್ ಮಾಡಿದ್ದೀವಿ ಅಥವಾ ಮಾತಾಡಿಸಿದ್ರು ಕೂಡ ನಮ್ಮ ವರ್ಡ್ಸ್ಗಳು ಅವರಿಗೆ ರಿಸೀವ್ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೆ ನಾವು ಮುಟ್ಟಿದ ತಕ್ಷಣ ಸ್ಕಿನ್, ಚರ್ಮ, ಅದು ಒಂದು ಸ್ಪರ್ಶ ಅಂತ ಹೇಳ್ತೀವಿ. ಆ ಸ್ಪರ್ಶ ಮಾಡಿದ ತಕ್ಷಣ ಅವರಿಗೆ ಎದ್ದೇಳ್ತಾರೋ ಅನ್ನೋದು ಇರಲ್ಲ. ಸೊ ಟೋಟಲಿ ಏನಾಗಿರುತ್ತೆ ಅವರಿಗೆ ಇಲ್ಲಿರುವಂಥ ಪ್ರಚೋದಕಗಳು ಯಾವುದೇ ಥರ ಉತ್ಪತ್ತಿ ಆಗದಿರೋದ್ರಿಂದ ಇಲ್ಲಿ ಕೋಮಾ ಪೇಷಂಟ್ಸ್ಗಳಲ್ಲಿ. ಸೊ ಅವಾಗ ಏನಾಗುತ್ತೆ, ಈ ಪ್ರಚೋದಕಗಳು ಎಲ್ಲಿ ಅಂದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮಿಗೆ ರೀಚಸ್ ಆಗಲ್ವೋ, ಸೊ ಆಟೋಮೆಟಿಕಲಿ ಏನಾಗುತ್ತೆ ಅಲ್ಲಿ ಆ ಥರ ರೆಸ್ಪಾಂಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಅಂಥವ್ರ ಪೇಷಂಟ್ಸ್ ನಾವು ನಾರ್ಮಲಿ ಅಥವಾ ಮೆಡಿಕಲಿ ನಾವು ಏನಂತೀವಿ ಅವ್ರನ್ನ, ಸೊ ಯೂಶ್ವಲಿ ಬ್ರೈನ್ ಡೆಡ್ ಅಂತ ಹೇಳ್ತಾರೆ. ಬ್ರೈನ್ಲಿ ಸೆಲ್ಸ್ಗಳಲ್ಲಿ ಇರುವಂಥ ಡೆಡ್ನೆಸ್ನ ಆಗಿಬಿಟ್ಟಿರ್ತದೆ ಇಲ್ಲಿ ಕೋಮಾ ಪೇಷಂಟ್ಸ್ನಲ್ಲಿ. ಒಂದು ವೇಳೆ ಆ ಕೋಮಾ ವಿಚ್ ಇಸ್ ಗೋಯಿಂಗ್ ಟು ರೀಚಿಂಗ್ ಟು ದ ಡೆಡ್, ಅಲ್ಲಿ ಬ್ರೈನ್ ಸೆಲ್ಸ್ಗಳು ಡೆಡ್ ಆಗಿದೆ ಅಂದರೆ very very difficult in that kind of patients which come back to the normal life. ಓಕೆ, ಸೊ ಅವನ ನಾರ್ಮಲ್ ಲೈಫಿಗೆ ಭಾಳ ಕಷ್ಟ, ವೆರಿ ರೇರರ್ ಅಂತ ಹೇಳ್ಬೋದು. ಓಕೆ, ನಾವು ಆಲ್ಮೋಸ್ಟ್ ನಾವು ಹೇಳ್ಬೋದು ಅವ್ರನ್ನ ಇಸ್ ಇನ್ ಡೆತ್, ಹೌದಿಲ್ಲ. ಅಂಥ ಪೇಷಂಟ್ಸ್ಗಳು ಮಾತ್ರ ಇಲ್ಲಿ ಸೆಲ್ಫ್ ಕಾನ್ಷಿಯಸ್ನೆಸ್ ಒಬೇ ಆಗಲ್ಲ. ಓಕೆ, ನಾಟ್ ದ ಕಾನ್ಷಿಯಸ್ನೆಸ್, ಸೆಲ್ಫ್ ಕಾನ್ಷಿಯಸ್ನೆಸ್. ಅದಕ್ಕೆ ನಾನು ಇಟ್ ಈಸ್ ನಾಟ್ ಎ ಡಿಫೈನಿಂಗ್ ಪ್ರಾಪರ್ಟಿ ಆಫ್ humans of the self-consciousness properties not be obey. Okay, dear students, these are the characters. ಈಗ ಸಿಂಪ್ಲಿ ನಾನು ಒಂದು ವರ್ಡ್ನಲ್ಲಿ ಹೇಳಬೇಕಾದ್ರೆ ಈಗ 5 ಕ್ಯಾರೆಕ್ಟರ್ನ ನೀವು ಓದಿದ್ರಿ ಹೌದಲ್ಲ. ಸೊ ಫಸ್ಟ್ ಒನ್ ಗ್ರೋತ್, ರಿಪ್ರೊಡಕ್ಷನ್, ಮೆಟಬಾಲಿಸಮ್, cellular organization, and finally we talk about the consciousness. The first two ನಲ್ಲಿ ನೀವು ನೋಡಿದಾಗ ಸಿಂಪಲ್ ಹೇಳ್ಬೋದು, ಇಟ್ ಈಸ್ ಎನ್ ಫಂಡಮೆಂಟಲ್ ಪ್ರಾಪರ್ಟಿ ಆಫ್ ಅ ಲಿವಿಂಗ್ ಆರ್ಗನಿಸಮ್ಸ್. ಯಾವ್ಯಾವು? ಗ್ರೋತ್ ಆ್ಯಂಡ್ ರಿಪ್ರೊಡಕ್ಷನ್, ಬಟ್ ನಾಟ್ ಎ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗನಿಸಮ್ಸ್. ಕಮ್ ಟು ದ ನೆಕ್ಸ್ಟ್ 3, ದಟ್ ಈಸ್ ಮೆಟಬಾಲಿಸಮ್, cellular organization, okay, and consciousness. These 3 obey the, okay, it have both fundamental and the defining property of a living organisms. ಪ್ರಿಯ ವಿದ್ಯಾರ್ಥಿಗಳೇ, ಈ ಎಲ್ಲ ಕ್ಯಾರೆಕ್ಟರ್ಗಳನ್ನು ನಿಮ್ಗೆ ಗೊತ್ತಿದ್ದರೆ ಮಾತ್ರ ಏನಾಗುತ್ತೆ, ಈ ಒಂದು ಚಾಪ್ಟರ್ನ ಈಸಿಯಾಗಿ ಯಾವುದು ಕ್ಯಾರೆಕ್ಟರ್ಸ್ ಆಫ್ ಲಿವಿಂಗ್ ಆರ್ಗನಿಸಮ್ ವಿಚ್ ಕ್ಯಾನ್ ಈಸಿಲಿ ಡಿಫ್ರೆನ್ಷಿಯೇಟ್ ಫ್ರಮ್ ದ ನಾನ್ ಲಿವಿಂಗ್ ಅಂತ ತಿಳ್ಕೊಬೋದು. ಇದು ನಮ್ಮ ಥಿಯರಿನಲ್ಲಿ ಬರುವಂಥ ಸಾಧ್ಯತೆ ಇರುವಂಥ ಕ್ವಶನ್ಸ್ಗಳು. ಓಕೆ, ಸೊ ನಿಮಗೆ ಕ್ವಶನ್ ಕೇಳೋ ಚಾನ್ಸಸ್ ಇರ್ತದೆ, ಯಾವ ಥರ ಲಿವಿಂಗ್ ಆರ್ಗನಿಸಮ್ನ ಕ್ಯಾರೆಕ್ಟರ್ಗಳನ್ನ ಕೊಡ್ಬೋದು ಅಂತ ಕೇಳಿದಾಗ ಈ 5 ನೀವು ಕೊಡ್ಬೋದು. ಓಕೆ, ಈ 5 ಪ್ರಮುಖವಾಗಿ ನಿಮ್ಮ NCERTಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಇದನ್ನು ನೆನ್ಪಿಟ್ರಿ ಡಿಯರ್ ಸ್ಟೂಡೆಂಟ್ಸ್. ಸೊ ದೀಸ್ ಆರ್ ದ 5 ಕ್ಯಾರೆಕ್ಟರ್ಸ್. ಆಲ್ರೆಡಿ 2 I discussed in the previous class, isn't it? Now today we discussing about the metabolism, cellular organization, and as well as consciousness.
These are the should be know the points. Okay, better to take these points. Okay, dear students, in the next class we will discuss the next concept of the living world. ಮುಂದಿನ ಒಂದು ಚಾಪ್ಟರ್ನ ಬರುವಂಥ ಒಂದು ಕಾನ್ಸೆಪ್ಟ್ನ ತಗೊಂಡು ಬರ್ತೀನಿ. Then we discuss about what is exactly the points. Okay, thank you everyone to watch the biology class.